ಎಸ್ ವೀಕ್ಷಕರೇ, ಒಂದು ಕಡೆ ಮಹಾರಾಷ್ಟ್ರ, ಮತ್ತೊಂದು ಕಡೆ ಜಾರ್ಖಂಡ್ ಫಲಿತಾಂಶ ಏನಾಗುತ್ತೆ ಅನ್ನೋ ಕುತೂಹಲ ಎಲ್ಲರಿಗೂ ಕೂಡ ಇದ್ದೇ ಇದೆ. ಇದರ ಜೊತೆಗೆ ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದಂತ ಬೈ ಎಲೆಕ್ಷನ್, ಆ 3 ಕ್ಷೇತ್ರಗಳಲ್ಲಿ ಯಾರ ತೆಕ್ಕೆಗೆ ಯಾವ ಕ್ಷೇತ್ರಗಳು ಬೀಳುತ್ತೆ ಅನ್ನೋ ಕುತೂಹಲದ ಪ್ರಶ್ನೆಯೂ ಕೂಡ ಸಹಜವಾಗಿದ್ದೇ ಇದೆ. ಈಗ ರಾಜ್ಯದ 3 ಕ್ಷೇತ್ರಗಳ ಎಕ್ಸಿಟ್ ಪೋಲ್ ಪ್ರಕಟಗೊಂಡಿದೆ. ಪಿ ಮಾರ್ಕ್ ಸಂಸ್ಥೆಯಿಂದ ಬೈ ಎಲೆಕ್ಷನ್ ಎಕ್ಸಿಟ್ ಪೋಲ್ ಬಂದಿದೆ. ಪಿ ಮಾರ್ಕ್ ಎಕ್ಸಿಟ್ ಪೋಲ್ ಪ್ರಕಾರ 1 ಕ್ಷೇತ್ರ ಕಾಂಗ್ರೆಸ್ಗೆ, ಇನ್ನುಳಿದಂತೆ 2 ಕ್ಷೇತ್ರಗಳು ಎನ್ಡಿಎ ಮೈತ್ರಿಕೂಟದ ಪಾಲಾಗಿದೆ. 1 ಕ್ಷೇತ್ರ ಕಾಂಗ್ರೆಸ್ನ ಪಾಲಾಗಿದ್ರೆ ಇನ್ನುಳಿದಂತ 2 ಕ್ಷೇತ್ರಗಳು ಬಿಜೆಪಿಯ ಪಾಲಾಗಿದೆ ಅನ್ನೋದು ಬಹಳ ಸ್ಪಷ್ಟ. ಅಂದ್ರೆ ಎನ್ಡಿಎ ಮೈತ್ರಿಕೂಟದ ಪಾಲಾಗಿದ್ದಾವೆ. ಹಾಗಾದ್ರೆ ಯಾವ 2 ಕ್ಷೇತ್ರಗಳು ಎನ್ಡಿಎ ಮೈತ್ರಿಕೂಟಕ್ಕೆ ಹೋಗಿದ್ದಾವೆ? ಯಾವ 1 ಕ್ಷೇತ್ರ ಕಾಂಗ್ರೆಸ್ನ ಪಾಲಿಗೆ ಸಿಕ್ಕಿದೆ? ಚನ್ನಪಟ್ಟಣ ಹೋಗಿದೆಯಾ, ಶಿಗ್ಗಾಂವಿ ಹೋಗಿದೆಯಾ, ಅಥವಾ ಸಂಡೂರು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ತೆಕ್ಕೆಗೆ ಬಿದ್ದಿದೆಯಾ? ಈ ರೀತಿಯಾದಂತಹ ಕುತೂಹಲದ ಪ್ರಶ್ನೆ ಸಹಜವಾಗಿದ್ದೇ ಇದೆ. ಹಾಗಾದ್ರೆ ಈ ಎನ್ಡಿಎ ಮೈತ್ರಿಕೂಟಕ್ಕೆ ಯಾವ ಕ್ಷೇತ್ರದ, ಅಂದ್ರೆ ಯಾವ 2 ಕ್ಷೇತ್ರದ ಮತದಾರ ಪ್ರಭುಗಳು ಕೈ ಹಿಡಿದಿದ್ದಾರೆ? ಸಂಡೂರಲ್ಲಿ ಏನಾದ್ರೂ ಬಿಜೆಪಿ ಮ್ಯಾಜಿಕ್ ಮಾಡ್ತಾ, ಅಥವಾ ಶಿಗ್ಗಾಂವಿಯಲ್ಲಿ ಏನಾದ್ರೂ ಬಿಜೆಪಿ ಗೆದ್ದು ಬೀಗಿದೆಯಾ, ಅಥವಾ ಚನ್ನಪಟ್ಟಣದಲ್ಲಿ ಎನ್ಡಿಎ ಅಭ್ಯರ್ಥಿ ಗೆದ್ದು ಬೀಗಿದಾರಾ? ಸಹಜವಾದಂತ ಪ್ರಶ್ನೆ ಇದ್ದೇ ಇದೆ. ಇನ್ನು ಈ 3 ಕ್ಷೇತ್ರಗಳ ಪೈಕಿ ಸಂಡೂರು ಮತ್ತು ಶಿಗ್ಗಾಂವಿ ಮತ್ತು ಚನ್ನಪಟ್ಟಣ, ಈ 3 ಕ್ಷೇತ್ರಗಳ ಪೈಕಿ ಚನ್ನಪಟ್ಟಣ ಪ್ರತಿಷ್ಠೆಯ ಕಣವಾಗಿತ್ತು. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಜನ ಇದ್ದಾರೆ. ಹಾಗಾದ್ರೆ ಚನ್ನಪಟ್ಟಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚನ್ನಪಟ್ಟಣದಲ್ಲಿ ಗೆಲ್ಲುವ ಕುದುರೆ ಯಾರು? ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಚನ್ನಪಟ್ಟಣದ ಎಕ್ಸಿಟ್ ಪೋಲ್. ಜಿದ್ದಿನ ಕಣದಲ್ಲಿ ನಿಖಿಲ್ ಗೆಲ್ತಾರಾ? ಕೈಕಲಿ ಸಿಪಿ ಯೋಗೇಶ್ವರ್ ಗೆಲ್ತಾರಾ? ಯಾರ ಪಾಲಿಗೆ ಹ್ಯಾಟ್ರಿಕ್ ಸೋಲಿನ ಸುಳಿ? ಹಾಗಾದ್ರೆ ಚುನಾವಣಾ ತಂತ್ರಜ್ಞ ಅಭಿಷೇಕ್ ಅವರು ನನ್ನ ಜೊತೆಗಿದ್ದಾರೆ, ವಿಶ್ಲೇಷಣೆಯನ್ನ ಮಾಡ್ತಾ ಹೋಗ್ತಾರೆ.